ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ ಒಟ್ಟು 19,81,347 ಮತದಾರರಿದ್ದಾರೆ. ಇದರಲ್ಲಿ 15,25,199 ಜನ ಮತ ಚಲಾಯಿಸಿದ್ದಾರೆ. 7,66,121 ಮಂದಿ ಪುರುಷರು ಹಾಗೂ 7,58,952 ಮಂದಿ ಮಹಿಳೆಯರು ಸೇರಿದಂತೆ 96 ಜನ ಇತರರು ಮತ ಚಲಾಯಿಸಿದ್ದಾರೆ. ಕಳೆದ ಬಾರಿಯಷ್ಟೇ 76.98% ಮತದಾನವಾಗಿದೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಮತಯಂತ್ರಗಳನ್ನು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಭದ್ರವಾಗಿ ಇಡಲಾಗಿದೆ. ಆದರೆ ಈಗ ಮತದಾರರ ಚಿತ್ತ ಯಾರ ಕಡೆ ಇದೆ, ಯಾರು ಗೆಲ್ಲುತ್ತಾರೆ ಅನ್ನೋ ಚರ್ಚೆಗಳು ಜೋರಾಗಿವೆ. ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಒಟ್ಟು 19,81,000 ಮತದಾರರಿದ್ದಾರೆ. ಪುರುಷರಷ್ಟೇ ಸಮಾನವಾಗಿ ಸ್ತ್ರೀಯರು ಇದ್ದಾರೆ, ಹೊಸ ಮತದಾರರು ಇದ್ದಾರೆ. ಬಟ್ಟು ಎಲ್ಲ ಚುನಾವಣೆಗಳಲ್ಲಿ ಮತದಾರ ಗುಟ್ಟು ಬಿಟ್ಕೊಡ್ತಾ ಇದ್ದ. ಈ ಸಲ ಮೌನ ಆವರಿಸಿದೆ. ಖಚಿತವಾಗಿ ಇಂಥವರೇ ಮುಂದೆ ಇದ್ದಾರೆ, ಗೆಲ್ಬೋದು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಕೆಲವೊಂದು ಮೂಲಗಳಿಂದ ನೋಡೋದಾದರೆ ಮೊದಲನೇ ಬಾರಿ ಮತದಾನ ಮಾಡಿದಂಥ ವಿಶೇಷವಾಗಿ ಯುವ ಜನರು ಮೋದಿ ಆಕರ್ಷಣೆಗೆ ಒಳಗಾಗಿರೋದು ಕಂಡು ಬರ್ತಾ ಇದೆ. ಆಮೇಲೆ ಮೊದಲೆಲ್ಲ ಲಕ್ಷಗಳು ಲೀಡ್ ಬರ್ತಾಯಿತ್ತು. ನನ್ನ ಅಂದಾಜಿಗೆ ಈ ಸಲ ಯಾರೇ ಗೆದ್ದರೂ ಕೇವಲ ಒಂದು 50,000ದಲ್ಲಿ ಗೆಲ್ಬೋದು. ಮೊದಲಂಗೆ ಲಕ್ಷಗಳು ಬರೋ ಸಾಧ್ಯತೆಗಳಿಲ್ಲ. ಎರಡೂ ಪಕ್ಷಗಳು ಸಮಬಲದ ಹೋರಾಟವನ್ನು ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ರಕ್ಷಾರಾಮಯ್ಯನೂ ಮಂಥನ ಒಳ್ಳೆಯದು, MS ರಾಮಯ್ಯನವ್ರ ಮೊಮ್ಮಗ. ಸುಧಾಕರು ಕೂಡ ಈ ಭಾಗದಲ್ಲಿ ಎಲ್ರಿಗೂ ಚಿರಪರಿಚಿತರು. ಹೀಗಾಗಿ ನಾವು ಯಾವುದನ್ನು ಖಚಿತವಾಗಿ ಹೇಳೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಇನ್ನು ಬಿಜೆಪಿಯಿಂದ ಮಾಜಿ ಮಂತ್ರಿ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ನಿಂದ ಶ್ರೀಮಂತ ಅಭ್ಯರ್ಥಿ ರಕ್ಷಾರಾಮಯ್ಯ ಸ್ಪರ್ಧೆಯಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿತ್ತು. ಕ್ಷೇತ್ರದಲ್ಲಿ SC, ST, ಒಕ್ಕಲಿಗ, ಕುರುಬ, ಬಲಚಿಗ ಮತಗಳೇ ನಿರ್ಣಾಯಕವಾಗಿದ್ದು ಮತದಾರರು ಮೋದಿ ಗ್ಯಾರಂಟಿಗೆ ಜೈ ಅಂತಿದ್ದಾರಾ, ಇಲ್ಲ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಗ್ಯಾರಂಟಿಗಳ ಕೈ ಹಿಡಿದಿದ್ದಾರಾ ಅನ್ನೋ ಚರ್ಚೆಗಳು ಜೋರಾಗಿದೆ. ಆದರೆ ಮತದಾರರ ನಡೆ ತುಂಬಾ ನಿಗೂಢವಾಗಿದ್ದು ಯಾರ ಊಹೆಗೂ ಎಟುಕದಂತಾಗಿದೆ. ಅಂದ್ಕೊಂಡು ಬಹುತೇಕ ಜನ ಭಾವಿಸಿದ್ರು ಮೊದಲು, ಆದರೆ ಅದು ಸೀಮಿತ ಆಗಲಿಲ್ಲ. ಈ ಚುನಾವಣೆಯಲ್ಲೂ ಸಹ ಎಲ್ಲ ವರ್ಗದ ಜನ ಎರಡೂ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಮತ ನೀಡಿದ್ದಾರೆ. ಒಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮತದಾನ ಯಾವುದೇ ವಿಧವಾದಂತಹ ಒಬ್ಬ ಪರಿಣಿತರ ವಿಶ್ಲೇಷಕರ ಒಂದು ಇದಕ್ಕೆ ಒಳಗಾಗದೆ ಮತದಾನ ನಡೆದಿದೆ. 76.98% ಮತದಾನ ನಡೆದಿದೆ. ಇದರಲ್ಲಿ ಅತ್ಯಂತ ಗಮನಾರ್ಹವಾದಂಥ ಅಂಶ ಏನಪ್ಪ ಅಂದರೆ ಯಲಹಂಕ ಕ್ಷೇತ್ರದಲ್ಲಿ 4,59,000 ಜನ ಮತದಾರರಿದ್ದಾರೆ. ಆದರೆ ಆ ಬೃಹತ್ ಮತಕ್ಷೇತ್ರದಲ್ಲಿ ಕೇವಲ 60% ಮತ ಆಗಿದೆ. ಹೊಸಕೋಟೆ ಕ್ಷೇತ್ರದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲೇ 86 ಮತ ಆಗಿರೋದು, ಮೊದಲನೇ ಸ್ಥಾನದಲ್ಲಿದೆ ಮತ ಆಗಿರೋದು. ಆ ರೀತಿ ಚುನಾವಣೆ ವಿಶ್ಲೇಷಣೆ ಮಾಡಬಹುದಾದರೆ ಒಂದು ರೀತಿಯಲ್ಲಿ ನಿರ್ಧಾರ ಅತ್ಯಂತ ಕಠಿಣವಾಗತ್ತೆ. ಯಾರೇ ಗೆದ್ದರೂ ಸಹಿತ ಐದರ್ NDA ಮೈತ್ರಿ ಅಭ್ಯರ್ಥಿ ಆರ್ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೂ ಫೋಟೋ ಫಿನಿಶ್ ಫಲಿತಾಂಶ ಬರೋವಂಥ ಅವಶ್ಯಕತೆ ಕಂಡುಬರ್ತದೆ. ಇಬ್ಬರು ಪ್ರಬಲ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಬರೆದಿದ್ದು ಮತಯಂತ್ರದಲ್ಲಿ ಭದ್ರವಾಗಿದೆ. ಗೆಲುವಿನ ಸರದಾರ ಯಾರಾಗ್ತಾರೆ ಎಂಬುದರ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಅಂತಿಮವಾಗಿ ಮತದಾರ ಪ್ರಭು ಯಾರಿಗೆ ಆಶೀರ್ವಾದ ಮಾಡಿದ್ದಾರೆ ಎನ್ನುವುದು ಫಲಿತಾಂಶದ ನಂತರವಷ್ಟೇ ತಿಳಿಯಲಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.